ಯಾವ ಪುಣ್ಯ ಯಾವ ಪಾಪ ಭಗವಂತನಿಗೆ ಲೆಕ್ಕ? ಯಾಕೆ ಪುಣ್ಯ ಪಾಪ ಪುಣ್ಯ ಪಾಪ ಪುಣ್ಯ ಪಾಪ ಅಂತ ಬಡದಾಡಿ ಸಾಯ್ತೀರಿ? ಅದೊಂದು ವ್ಯವಸ್ಥೆ ಅಷ್ಟೇ. ಪುಣ್ಯ ಪಾಪಗಳು ಎಂಬುದು ಒಂದು ವ್ಯವಸ್ಥೆ. ಆದರೆ ನಾವು ಮಾಡತಕ್ಕಂಥ ಸಾಧನೆಯ ಮುಖ್ಯ ಉದ್ದೇಶ ಹರಿಪ್ರೀತಿ. ಭಗವಂತ ನಾನು ಏನೇ ಕೆಲಸ ಮಾಡಿದರೂ ನೀನು ಪ್ರೀತನಾಗಬೇಕು ಅಂತಷ್ಟೇ. ಸಹಸ್ರಾರು ಜನನ ಕೊಲೆ ಮಾಡಿ ಬಿಸಾಕಿಬಿಟ್ರು ಮಹಾಭಾರತ ಯುದ್ಧದಲ್ಲಿ ಭೀಮಸೇನ ದೇವರು. ಧ್ವಂಸ ಮಾಡಿ ಬಿಸಾಡಿಬಿಟ್ರು ಎಲ್ಲರನ್ನೂ ಕೂಡ, ಅರ್ಜುನಾದಿಗಳೆಲ್ಲರೂ ಕೂಡ. ಈ ಪಾಟಿ ಕೊಲೆ ಮಾಡಿದ್ಯಾ, ಪಾಪ ಬಂತು, ಹೋಗು ನೀನು ದೂರ ಅಂದೇನೋ ಭಗವಂತ. ಅವರ ಮನೆಯಲ್ಲೇ ವಾಸ ಮಾಡ್ದ ನಮ್ಮಪ್ಪ. ಅವರ ಮನೆಯಲ್ಲಿ 5 ವರ್ಷಗಳ ಕಾಲ ಭಗವಂತ ಕೃಷ್ಣ ಪರಮಾತ್ಮ ಚೆನ್ನಾಗಿ ವಾಸ ಮಾಡಿದ. ಸಂತೋಷವನ್ನು ಕೊಟ್ಟ ಅವರಿಗೆ, ಅವರ ಜೊತೆಯಲ್ಲಿ ಸಹಭೋಗವನ್ನು ಮಾಡಿದ ಭಗವಂತ. ಯಾವ ಪುಣ್ಯ ಯಾವ ಪಾಪ? ಪುಣ್ಯ ಪಾಪಗಳು ಒಂದು ವ್ಯವಸ್ಥೆ ಅಷ್ಟೇ. ನಮಗೊಂದು ಭೀತಿ, ಭಯ. ನಾವು ಸರಿಯಾಗಿ ನಡ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಒಂದು ವಿಧಾನ, ಅದೊಂದು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ನಮ್ಮ ಸಾಧನೆಯ ಮೂಲ ಉದ್ದೇಶ ಭಗವಂತನ ಪ್ರೀತಿ. ನಾವೇನು ದಾನ ಮಾಡಲಿ, ಒಂದು ಮರದ ಭಾಗನ ಕೊಡಲಿ, ಒಂದು ಪೂಜೆ ಮಾಡಲಿ, ಒಂದು ಪುರಸ್ಕಾರ ಮಾಡಲಿ, ಏನೇ ಮಾಡಲಿ, ಅದರ ತಾತ್ಪರ್ಯ ಏನು? ಅಂತಿಮವಾಗಿ ಅದರ ತಾತ್ಪರ್ಯ ಏನು? ಭಗವಂತ ಪ್ರೀತನಾಗು. ಭಗವತ್ ಪ್ರೀತಿ ಉದ್ದೇಶ ಇಲ್ಲದ ಯಾವ ಕರ್ಮಗಳು ಅವು ಅಪ್ರಯೋಜಕ. ಅದು ಪುಣ್ಯ ಉತ್ಪತ್ತಿ ಮಾಡುತ್ತೋ ಪಾಪ ಉತ್ಪತ್ತಿ ಮಾಡುತ್ತೋ? ಯಾರು ಕಂಡವರು? ಆ 2 ವಸ್ತುಗಳನ್ನು ಯಾರು ಕಂಡವರು? ಕಣ್ಣಿಗೆ ಕಾಣದ ವಸ್ತುಗಳು, ಹೌದಲ್ಲೋ? ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಪಾಪ ಪುಣ್ಯ, ಇದೆಲ್ಲ ಅವ್ಯಕ್ತ. ಇವೆಲ್ಲ ಕಣ್ಣಿಗೆ ಕಾಣುವ ವಸ್ತುಗಳಲ್ಲ ಅವು. ಆದರೆ ನಮ್ಮ ಉದ್ದೇಶ ಏನಿರಬೇಕು? ಅದನ್ನು ಸಂಗ್ರಹ ಮಾಡೋದು ಉದ್ದೇಶ ಆಗಬಾರ್ದು. ಅದನ್ನು ಸಂಗ್ರಹ ಮಾಡೋಕ್ಕೆ ಹೋದವರೆಲ್ಲ ಪಲ್ಟಿ ಹೊಡೆದಿದ್ದಾರೆ. ಹಾಗಾಗಿ ಅದರ ಸಂಗ್ರಹಕ್ಕೆ ಯಾರೂ ದೇವಋಷಿಗಳು ಯಾರೂ ಕೂಡ ಹೋಗಲ್ಲ. ಅವರೆಲ್ಲರೂ ಭಗವತ್ ಪ್ರೀತಿ ಎಂಬತಕ್ಕಂಥ ಒಂದೇ ಉದ್ದೇಶ. ಭೃಗು ಭಗವಂತನನ್ನು ಒದ್ದರೂ ಭಗವತ್ ಪ್ರೀತಿಯನ್ನೇ ಸಂಪಾದನೆ ಮಾಡಿಕೊಂಡ. ಅಂದರೆ ಉದ್ದೇಶ ಏನು? ನಮ್ಮ ಸಾಧನೆಯ ಉದ್ದೇಶ ಭಗವಂತನ ಪ್ರೀತಿ ಅಷ್ಟೇ. ಭಗವಂತನ ಪ್ರೀತಿ ಉದ್ದೇಶ ಇರಬೇಕು. ಈ 3 ಹೇಳ್ತಾ ಇದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು. ತ್ರಿವಾರಂ ಯಪ್ಪಟೇ ನಿತ್ಯಂ. ತ್ರಿವಾರಂ ಅಂತಂದರೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ, ವಿಷ್ಣು ಪ್ರೇರಕತ್ವ ಜ್ಞಾನ, ವಿಷ್ಣು ಪ್ರೀತಿ ಉದ್ದೇಶತ್ವಜ್ಞಾನ. ವಿಷ್ಣು ಪ್ರೀತಿ ಒಂದೇ ನನಗೆ ಉದ್ದೇಶ ಇರೋದು, ಇನ್ನೇನು ಅಲ್ಲ ಎಂಬತಕ್ಕಂಥ 3 ಉದ್ದೇಶ. ಈ 3 ಉಳ್ಳವನು ಈ ಸ್ತೋತ್ರವನ್ನು ಪಾರಾಯಣ ಮಾಡೋದರಿಂದ ಫಲವನ್ನು ಪಡ್ಕೊಳ್ತಾನೆ. ತ್ರಿವಾರಂ ನೋಡಿ, ಇದು ತಾತ್ಪರ್ಯ, ವ್ಯಾಸರಾಜರ ಮಾತಿನ ತಾತ್ಪರ್ಯ. ಅಥವಾ ಅದನ್ನೇ ಸ್ವಲ್ಪ ವಾಯುದೇವರಲ್ಲಿ ತಿರುಗಿಸಿ ಮಾತಾಡೋದಾದರೆ, ವಾಯು ಜೀವೋತ್ತಮತ್ವ ಜ್ಞಾನ, ವಾಯು ಪ್ರೇರಕತ್ವ ಜ್ಞಾನ, ವಾಯು ಪ್ರೀತಿ ಉತ್ಪಾದಕತ್ವ ಜ್ಞಾನ. ವಾಯುದೇವರು ಜೀವೋತ್ತಮರು ಎಂಬತಕ್ಕಂತಹ ಜ್ಞಾನಯುಕ್ತನಾಗಿರಬೇಕು. ಅದು ತ್ರಿಭಿಹಿ, ಅದು ತ್ರಿವಾರಂ ಅರ್ಥ. ಏನು? ವಾಯುದೇವರು ಜೀವೋತ್ತಮರು, ಹರಿ ಸರ್ವೋತ್ತಮನು, ಆದರೆ ವಾಯುಜೀವರು ಜೀವೋತ್ತಮರು ಎಂಬತಕ್ಕಂತಹ ಜ್ಞಾನವುಳ್ಳವನಾಗಿರಬೇಕು. ವಾಯುದೇವರು ಪ್ರೇರಣೆ ಮಾಡ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರೇ ನಮ್ಮನ್ನು ಪ್ರೇರೇಪಿಸಿ ಇಂತಹ ಸತ್ಕಾರ್ಯದಲ್ಲಿ ತೊಡಗಿಸ್ತಾ ಇದ್ದಾರೆ ಎಂಬತಕ್ಕಂಥ ಅನುಸಂಧಾನ ಬಹಳ ಮುಖ್ಯ. ಇದು 2ನೇ. 3ನೇದು ವಾಯುದೇವರ ಪ್ರೀತಿ ಉದ್ದೇಶ. ವಾಯುದೇವರನ್ನು ಪ್ರೀತಿಪಡಿಸಬೇಕು, ವಾಯುದೇವರನ್ನು ಸಂತೋಷಪಡಿಸಬೇಕು. ಅವರು ಭಗವಂತನ ಒಲುಮೆಯನ್ನು ದೊರಕಿಸಿಕೊಡ್ತಾರೆ ಎಂಬತಕ್ಕಂತಹ ಈ 3, ಇದನ್ನೇ ತ್ರಿವಾರಂ ಅಂತ ಬರೆದರು. ಎಷ್ಟು ತಾತ್ಪರ್ಯ! ಅಥವಾ ತ್ರಿವಾರಂ ಅಂತಂದರೆ ಏನು ಅಂದರೆ, ಯಾವುದೇ ಮಂತ್ರಕ್ಕೂ 3 ಅವಶ್ಯಕವಾಗಿ ಹೇಳಬೇಕು. ಆ 3 ಯಾವಾಗಲೂ ಚಿಂತನೆಯಲ್ಲಿ ಇಟ್ಕೊಂಡಿರಬೇಕು ಯಾವುದೇ ಮಂತ್ರ ಜಪ ಮಾಡಬೇಕಾದ್ರೆ. ಏನದು? ದೇವ ಋಷಿ ಛಂದಸ್ಸು. ದೇವ ಋಷಿ ಛಂದಸ್ಸು ಇಲ್ಲದ ಯಾವ ಮಂತ್ರವೂ ಸಿದ್ಧಿಯಾಗಲ್ಲ. ನಾವು ಪ್ರತಿ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಪ್ರತಿ ಮಂತ್ರವನ್ನು ನೋಡ್ತೇವೆ. ಓಂ ಆಪೋಹಿಷ್ಟೇತಿ ತೃಚಸ್ಯ ಸೂಕ್ತಸ್ಯ ಅಂಬರೀಷಃ ಸಿಂಧುದ್ವೀಪ ಋಷಿ ಆಪೋ ದೇವತಾ ಹೇಳ್ತೀವ. ಋಷಿ ಹೆಸರು ಹೇಳಿದ್ವಿ, ಅಂಬರೀಷ ಋಷಿ, ಆಪೋ ದೇವತಾ, ಗಾಯತ್ರಿ ಛಂದ ಹೇಳ್ತೀವ, ತ್ರಿಷ್ಟುಪ್ ಛಂದ ಅಂತ ಹೇಳ್ತೇವೆ. ಅಂದರೆ ಛಂದಸ್ಸು, ಋಷಿ ಮತ್ತು ದೇವತೆ, ಈ 3 ಹೆಸರು ಹೇಳದೀರ ಯಾವ ಮಂತ್ರವನ್ನು ಪಠನೆ ಮಾಡಿದರೂ ಅದು ಫಲ ಆಗೋಲ್ಲ. ಗಾಯತ್ರಿಗೆ ಹೇಳ್ತೀವೋ ಇಲ್ಲ? ಗಾಯತ್ರಿ ಛಂದಸ್ಸು, ಅಲ್ಲಿ ವಿಶ್ವಾಮಿತ್ರ ಋಷಿಗಳನ್ನು ಸ್ಮರಣೆ ಮಾಡ್ತೀವೋ ಇಲ್ಲೋ? ಹಾಗಾಗಿ ಋಷಿ ಛಂದಸ್ಸು ಮತ್ತು ದೇವತೆಯ ಹೆಸರು ಹೇಳದ ಯಾವ ಮಂತ್ರ ಸಿದ್ಧಿ ಆಗೋಲ್ಲ. ಹಾಗಾದರೆ ಈ ಮಂತ್ರ ಇದೆಯಲ್ಲ, ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರ ಎಂಬತಕ್ಕಂಥ ಈ ಮಂತ್ರಕ್ಕೆ ಯಾರು ಋಷಿ, ಯಾರು ದೇವತೆ, ಯಾರು ಛಂದಸ್ಸು? ತ್ರಿವಾರಂ ಅಮೂರು ತಿಳ್ಕೊಳ್ರಿ ಅಂತಿದ್ದಾರೆ ವ್ಯಾಸರಾಜರು. ಹೇಳ್ತಿದ್ದಾರೆ, ಈ ಸ್ತೋತ್ರ ಪಾರಾಯಣ ಮಾಡುವವರು ಈ ಸ್ತೋತ್ರದ ಋಷಿ ಛಂದಸ್ಸು ಮತ್ತು ದೇವತೆಯನ್ನು ತಿಳ್ಕೊಂಡು ಮಾಡ್ರಿ, ಫಲ ಸಿಗ್ತದೆ. ಯಾರು ಈ ಸ್ತೋತ್ರಕ್ಕೆ? ಹಾಗಾದರೆ ಋಷಿಗಳು. ಯಾರು ಋಷಿಗಳು ಈ ಸ್ತೋತ್ರಕ್ಕೆ? ಸ್ವಯಂ ವ್ಯಾಸರಾಜ ಗುರು ಸಾರ್ವಭೌಮರೇ ಋಷಿಗಳು. ಅವರೇ ದ್ರಷ್ಟಾರರು. ಋಷಿ ಅಂತಂದ್ರೆ ದ್ರಷ್ಟಾರ. ಯಾರು ಯಾವ ಮಂತ್ರದ ಪ್ರತಿಪಾದಿತವಾಗಿರತಕ್ಕಂತಹ ಭಗವಂತನನ್ನು
ಪ್ರತ್ಯಕ್ಷ ಮಾಡಿಕೊಳ್ತಾನೆ, ಅವನು ದ್ರಷ್ಟಾರ, ಅವನನ್ನು ಋಷಿ ಅಂತ ಕರೀತಾರೆ. ಋಷಿ ಶಬ್ದದ ಅರ್ಥ ಏನು? ಮಂತ್ರ ಪ್ರತಿಪಾದಿತವಾದ ಭಗವದ್ರೂಪವನ್ನು ಪ್ರತ್ಯಕ್ಷೀಕರಿಸಿಕೊಂಡವನನ್ನು ಋಷಿ ಎಂದು ಕರೆಯುತ್ತಾರೆ. ವಿಶ್ವಾಮಿತ್ರ ಋಷಿಗಳು ಗಾಯತ್ರಿಗೆ ದ್ರಷ್ಟಾರರು. ಹೌದಾ? ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿಗಳು. ಯಾಕೆ ಋಷಿ ಅಂತಂದರೆ ಏನು? ಗಾಯತ್ರಿ ಮಂತ್ರ ಅದರಲ್ಲಿ ಪ್ರತಿಪಾದಿತನಾಗಿರತಕ್ಕಂತಹ ಭಗವಂತ, ಆ ರೂಪವನ್ನು ಪ್ರತ್ಯಕ್ಷ ಮಾಡಿಕೊಂಡವರು ವಿಶ್ವಾಮಿತ್ರ ಋಷಿಗಳು. ಹಾಗೆ ನಾವು ಸಂಧ್ಯಾವಂದನೆ ಮಾಡ್ತೇವೆ. ಜಾತವೇದಸೇ ಇತ್ಯಸ್ಯ ಮಂತ್ರಸ್ಯ ಕಶ್ಯಪ ಋಷಿ ಅಂತ ಹೇಳ್ತೇವೆ. ಮುಂದೆ ಜಾತವೇದಸ ಮಂತ್ರ ಹೇಳ್ತೀವಿ. ಜಾತವೇದಸೇ ಸುನಮಾ ವಸೋಮ ಮರಾತೀಯತೋ ನಿದಹಾತಿ ವೇದಾ ಅಂತ ಮಂತ್ರ ಹೇಳ್ತೇವೆ. ಹೌದಾ? ಆ ಮಂತ್ರವನ್ನ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತ ಆ ಭಗವದ್ರೂಪವನ್ನು ಕಣ್ಣಾರೆ ಪ್ರತ್ಯಕ್ಷ ಮಾಡಿಕೊಂಡ ಋಷಿ ಕಶ್ಯಪ, ಅದಕ್ಕೆ ಅವನ ಹೆಸರು ಹೇಳ್ತೇವೆ. ಹಾಗೆ ಇಲ್ಲಿ ಈ ಸ್ತೋತ್ರ ಇದೆಯಲ್ಲ, ಈ ಸ್ತೋತ್ರ ಪ್ರತಿಪಾದಿತನಾಗಿರತಕ್ಕಂತಹ ಭಗವಂತನನ್ನು ಚೆನ್ನಾಗಿ ಪ್ರತ್ಯಕ್ಷ ಮಾಡಿಕೊಂಡಂಥ ಋಷಿ ವ್ಯಾಸರಾಜ ಗುರು ಸಾರ್ವಭೌಮರು. 13 ರೂಪ ನೋಡಿದ್ರಲ್ಲ ಅವರು. ಮೊದಲನೇ ದಿನ ಹೇಳ್ತಾ ಇದ್ವಿ ನಾವು, 13 ರೂಪಗಳು ಬಂದದ್ದು ಅಲ್ಲಿ. ಹಾಗಾಗಿ ಅವರೇ ಋಷಿ, ವ್ಯಾಸರಾಜರೇ ಈ ಸ್ತೋತ್ರಕ್ಕೆ ಋಷಿ. ಇಲ್ಲಿ ದೇವತಾ ಯಾರು? ಹನುಮಂತ ದೇವರೇ ದೇವತಾ. ಮುಖ್ಯಪ್ರಾಣದೇವರು ಹನುಮನೇ ಇಲ್ಲಿ ದೇವತಾ. ಇನ್ನು ಛಂದಸ್ಸು ಯಾವುದು? ಅನುಷ್ಟುಪ್ ಛಂದ. ಈ ಮೂರನ್ನು ತಿಳಿದುಕೊಂಡು ಈ ಸ್ತೋತ್ರ ಪಾರಾಯಣ ಮಾಡಿರಿ, ಫಲ ಸಿಗ್ತದೆ. ಈ ಮೂರು ತಿಳಿದಿರಬೇಕು. ಯಾವುದೇ ಒಂದು ಸ್ತೋತ್ರಕ್ಕೂ ಋಷಿ ದೇವತಾ ಛಂದಸ್ಸು ತಿಳಿಯದೆ ಮಾಡೋದರಿಂದ ಅದು ಪ್ರಯೋಜನಕ್ಕೆ ಬರೋಲ್ಲ. ನಾವು ಹೇಳ್ತಾನೆ ಇರ್ತೀವಿ, ನಮಗೆ ಫಲ ಬರಲಿಲ್ಲ. ಅಲ್ಲರಿ, ವಿಧಿವಿಧಾನಗಳೇ ಗೊತ್ತಿಲ್ಲದಿರು ಫಲ ಬರುತ್ತೆ ಅಂತ ಹೇಗೆ ಕೂತಿರ್ತೀರಿ? ಹೌದಲ್ಲೋ? ಏನ್ರಿ, ಅಡುಗೆಗಿಟ್ಟೆ ಸಾರೇ ಆಗಲಿಲ್ಲ, ಚೆನ್ನಾಗಿ ಸಾರೇ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಅದು ವಿಧಿವಿಧಾನ ಇದೆ. ಅದಕ್ಕೊಂದು ಯಾವುದಾದ ಮೇಲೆ ಯಾವುದು ಹಾಕಬೇಕು, ಯಾವ ಸಂದರ್ಭದಲ್ಲಿ ಏನನ್ನು ಹಾಕಬೇಕು, ಇದೆಲ್ಲ ಒಂದು ತಾತ್ಪರ್ಯ ಇದೆ ಅಲ್ವಾ? ಬೇಳೆ ಬೇಯಕ್ಕೆ ಮುಂಚೆನೇ ಬೆಲ್ಲ ಹಾಕಿದ್ರೆ, ಹುಣಸೆ ಹಣ್ಣು ಹಾಕಿದ್ರೆ ಬೇಳೆ ಬೇಯೋದೇ ಇಲ್ಲ. ಬೇಳೆ ಬೇಯಬೇಕು, ಆಮೇಲೆ ಅದಕ್ಕೆ ಹುಣಸೆ ಹಣ್ಣು ಹಾಕಬೇಕು, ಆಮೇಲೆ ಅದಕ್ಕೆ ಬೆಲ್ಲ ಹಾಕಬೇಕು, ಆಮೇಲೆ ಪುಡಿ ಹಾಕಬೇಕು. ಒಂದು ವಿಧಿವಿಧಾನ ಇದೆ, ಅದಕ್ಕೆ ಒಂದು ಕ್ರಮ ಅಂತ ಇದೆ. ಆ ಕ್ರಮವನ್ನು ಅನುಸರಿಸಬೇಕು. ಆ ಕ್ರಮದ ಅನುಸರಣೆ ಇಲ್ಲದೆ ಸುಮ್ಮನೆ ಸ್ವೇಚ್ಛೆಯಿಂದ ನಾವು ಮಾಡಿದ್ದೆಲ್ಲ ಫಲ ಕೊಡಲಿ ಅಂತಂದ್ರೆ ಹೆಂಗೆ ಫಲ ಕೊಡ್ತದೆ? ಕೊಡಲ್ಲ ಅಂತಿಲ್ಲ, ಕೊಡ್ತದೆ. ಸುಮ್ಮನೆ ಮೇಲ್ನೋಟದ ಫಲ ಸಿಗ್ತಾ ಇರ್ತದೆ ಅಷ್ಟೆ. ನಾವು ಅಂದ್ಕೊಂಡಿದ್ದೀವಿ ಫಲ ಬರ್ತಾ ಇದೆ ಅಂತ ಅಂದ್ಕೊಳ್ತಿರ್ತೀವಿ, ಆದರೆ ಅದು ಫಲ ಬಂದಿರೋದಿಲ್ಲ. ಉದ್ದೇಶದ ಫಲ ಬಂದಿರೋದಿಲ್ಲ. ಯಾವ ಉದ್ದೇಶದಿಂದ ಫಲವನ್ನು ದ್ಯೋತನ ಮಾಡಿರ್ತಾರೋ ಅದು ತೊಡಕಿರೋದಿಲ್ಲ ಅಷ್ಟೇ ಹೊರತು, ಏನೋ ಒಂದು ನಾವು ಕಾಟಾಚಾರದಿಂದ ಮಾಡಿರ್ತೀವಿ, ಅದು ಕಾಟಾಚಾರದಿಂದ ಒಲ್ದು ಬಂದಿರುತ್ತದೆ, ಇಲ್ಲ ಅಂತ ಅನಿಸೋಲ್ಲ, ಅಷ್ಟೇ ತಾತ್ಪರ್ಯ. ಹಾಗಾಗಿ ಹೇಳ್ತಿದ್ದಾರೆ, ಈ ಸ್ತೋತ್ರ ಫಲದಾಯಕ ಆಗಬೇಕು ಅಂತಂದರೆ 3 ಗೊತ್ತಿರಬೇಕು. ದೇವ, ಋಷಿ, ಛಂದಸ್ಸು. ದೇವತೆ ಹನುಮಂತ ದೇವರು, ಋಷಿ ಸಾಕ್ಷಾತ್ ವ್ಯಾಸರಾಜ ಗುರು ಸಾರ್ವಭೌಮರು, ಇನ್ನು ಛಂದಸ್ಸು ಅನುಷ್ಟುಪ್ ಛಂದಸ್ಸು. ಇದನ್ನು ತಿಳಿದುಕೊಂಡೇ ಪಾರಾಯಣ ಮಾಡಿ. ಮತ್ತು ಇನ್ನೂ ಒಂದು ಹಾಕಿದ್ದಾರೆ, ತ್ರಿವಾರಂ ಯಪ್ಪಟೇ ನಿತ್ಯಂ ಅಂತ ಹೇಳಬೇಕಾದ್ರೆ 3 ಸ್ತೋತ್ರಗಳನ್ನು ಹೇಳಿ ಆನಂತರದಲ್ಲಿ ಇದನ್ನು ಹೇಳಿ ಅಂತ ಹಾಕಿದ್ದಾರೆ. ಸುಮ್ಮನೆ 3 ದಿನ 3 ಸತಿ ಹೇಳಿಕೊಂಡು 6 ತಿಂಗಳು ಹೇಳಿದೆ ಫಲ ಬರಲಿಲ್ಲ ಸ್ವಾಮಿ ಅಂತಂದರೆ ಇಲ್ಲ. ತ್ರಿವಾರಂ 3 ಇದ್ದಾವೆ ಸ್ತೋತ್ರಗಳು, ಆ 3 ಪಾರಾಯಣ ಮಾಡಲಿಕ್ಕೆ ಬೇಕು. ಆ 3 ಪಾರಾಯಣ ಮಾಡಿ ಇದನ್ನು ಹೇಳ್ಕೋಬೇಕು. ಒಂದು ಸತಿ ಹೇಳ್ಕೋಬೇಕು ಇದನ್ನು. ಯಾವುದದ್ದು? ಮೊದಲನೇದಾಗಿ ಯಾವುದನ್ನು ಪಾರಾಯಣ ಮಾಡಬೇಕು? ಸುಂದರಕಾಂಡ, ರಾಮಾಯಣ. ಸುಂದರಕಾಂಡವನ್ನು ಪಾರಾಯಣ ಮಾಡಬೇಕು. ರಾಮಾಯಣದಲ್ಲಿರುವ ಸುಂದರಕಾಂಡ ಬಹಳ ದೊಡ್ಡದಾಗಿದೆ, ಅದನ್ನು ಪಾರಾಯಣ ಮಾಡೋದು ಕಷ್ಟ. ಆಚಾರ್ಯರು 50 ಶ್ಲೋಕದ ಸುಂದರವಾಗಿರತಕ್ಕಂತಹ ಸುಂದರಕಾಂಡವನ್ನೇ ಮಾಡಿಕೊಟ್ಟಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಸುಂದರಕಾಂಡ ರಾಮಾಯಣವನ್ನು ಮಾಡಿಕೊಟ್ಟಿದ್ದಾರೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರಣವಾಯ. 50 ಶ್ಲೋಕಗಳ ಒಂದು ಸುಂದರವಾಗಿರತಕ್ಕಂತಹ ಪುಟ್ಟದಾದ ಸುಂದರಕಾಂಡ 50 ಶ್ಲೋಕದ್ದು ಮಾಡಿಕೊಟ್ಟಿದ್ದಾರೆ. ಅದನ್ನು ಪಾರಾಯಣ ಮಾಡಬೇಕು. ಅದಾದ ನಂತರದಲ್ಲಿ ವಾಯುಸ್ತುತಿ ಪಾರಾಯಣ ಮಾಡಬೇಕು. ಮುಖ್ಯ ಪ್ರಾಣದೇವರ ಸ್ತೋತ್ರಾತ್ಮಕವಾಗಿರತಕ್ಕಂತಹ ವಾಯುಸ್ತುತಿಯನ್ನು ಪಾರಾಯಣ ಮಾಡಲಿಕ್ಕೆ ಬೇಕು. ಅದಾದ ಮೇಲೆ ಬಳಿತಾ ಸೂಕ್ತ ಪಾರಾಯಣ ಮಾಡಬೇಕು. ತ್ರಿವಾರಂ ಎಷ್ಟು ಕಂಡೀಷನ್ ಹಾಕಿದ್ದಾರೆ ನೋಡ್ರಿ. ನಾವೆಲ್ಲರೂ ಒದರ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ 3 ಸತಿ. ನಾವು ಹೇಳಿದೆ ಫಲ ಬರಲಿಲ್ಲ ಅಂತ ಬೈತಾ ಇರ್ತೀವಿ. ಏನೋಪ್ಪ ಹೇಳಿದ್ರು 6 ತಿಂಗಳೇನ್ರಿ ಹೇಳ್ಕೊಂಡೇ ಬರ್ತಾ ಇದ್ದೀನಿ ವರ್ಷಗಳಿಂದಲೂ, ನನಗೆ ಫಲನೇ ಕೊಡ್ತಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಅವರು ಅಷ್ಟು ಕಂಡೀಷನ್ ಒಳಗಡೆ ವ್ಯಾಸರಾಜರು ಹಾಕಿದ್ದಾರೆ ಅನ್ನೋದರ ಅರಿವೇ ಇಲ್ಲ ನಮಗೆ. ನಾನು ಓದ್ಕೊಂಡೆ, ನನಗೆ ಅರ್ಥ ಆಯಿತು, ನನಗೆ ಅರ್ಥ ಆಗಿದ್ದ ರೀತಿಯಲ್ಲೇ ನಾನು ತಿಳ್ಕೊಂಡು ಮಾಡ್ತಾ ಇದ್ದರೆ ಫಲ ಬರ್ತದೇನೋ? ಗುರುಮುಖಿಯನ್ನು ತಿಳ್ಕೋಬೇಕು ಅಂತ ಅದಕ್ಕೆ ಹೇಳೋದು. ಯಾವುದೇ ಮಂತ್ರವನ್ನು ಗುರುಗಳ ಮೂಲಕವಾಗಿ ಚೆನ್ನಾಗಿ ಅರಿವು ಮೂಡಿಸಿಕೊಂಡು ಅದನ್ನು ಜಪಾದಿಗಳನ್ನು ಮಾಡೋದರಿಂದ ಅದರ ಫಲ ಉತ್ಪತ್ತಿಯಾಗತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ಹಾಗಾಗಿ ತೋರಿಸ್ತಾ ಇದ್ದಾರೆ ವಾಯುಸ್ತುತಿ, ಸುಂದರಕಾಂಡ ಮತ್ತು ಬಳಿತಾ ಸೂಕ್ತಗಳು. ಈ 3 ತ್ರಿವಾರಂ ಯಪ್ಪಟೇತ್.
ಇವುಗಳನ್ನು ಹೇಳಿ ನಿತ್ಯದಲ್ಲೇ ಅದರ ಜೊತೆ ಇದನ್ನು ಹೇಳಿಕೊಳ್ಳ್ರಿ. ತ್ರಿವಾರಮ್ಯ ಪಟೇ ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮಃ. ಅಂತಹ ದ್ವಿಜೋತ್ತಮನಾದವನು ಇಂತಹ ಸ್ತೋತ್ರವನ್ನು ಹೀಗೆ ಮೂರನ್ನೂ ಸಮನ್ವಿತ ಮಾಡಿಕೊಂಡು, ಮೂರು ಸೇರಿಸಿಕೊಂಡು ಯಾರು ಹೇಳ್ಕೊಳ್ತಾನೆ ಅವನಿಗೆ ಫಲ ಉಂಟು ಅಂತ ತೋರಿಸ್ತಾ ಇದ್ದಾರೆ. ಇನ್ನು ದ್ವಿಜೋತ್ತಮಃ ಅಂತಂದರು. ದ್ವಿಜೋತ್ತಮರು ಯಾರು? ಮೂರೂ ಸಂಧ್ಯಾಕಾಲಗಳಲ್ಲೂ ಸರಿಯಾದ ಸಮಯಕ್ಕೆ ಗಾಯತ್ರಿ ಅರ್ಘ್ಯ ಕೊಡುವವನು ಮತ್ತು ಗಾಯತ್ರಿ ಜಪಾದಿಗಳನ್ನು ಮಾಡುವವನು. ಸೂರ್ಯ ಉದಯ, ಸೂರ್ಯ ಅಸ್ತಮ ಮತ್ತು ಮಧ್ಯಾಹ್ನ ಕಾಲ, ಪ್ರಾತಃ ಸಂಧ್ಯಾವಂದನ, ಮಾಧ್ಯಾಹ್ನಿಕ ಮತ್ತು ಸಾಯಂ ಸಂಧ್ಯಾವಂದನೆಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡ್ತಾ ಅರ್ಘ್ಯಾದಿಗಳನ್ನು ಪ್ರದಾನ ಮಾಡ್ತಾ ಗಾಯತ್ರಿ ಜಪವನ್ನು ಮಾಡಿಕೊಳ್ಳುವವನು ದ್ವಿಜೋತ್ತಮನು. ಬೇಸಿಕ್ ಕಂಡೀಷನ್ ಇದು. ಮೊದಲು ದ್ವಿಜ ಆಗಲಿಕ್ಕೆ ಕಂಡೀಷನ್ ಇದು. ದ್ವಿಜೋತ್ತಮತ್ವಕ್ಕೆ ಅದರ ರೆಗ್ಯುಲಾರಿಟಿ ಅದು ಬಹಳ ಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ದ್ವಿಜೋತ್ತಮ ಸ್ವಚ್ಛವಾಗಿರತಕ್ಕಂತಹ ಉಚ್ಚಾರಣೆ ಉಳ್ಳವನು. ಸ್ವಚ್ಛವಾದ ಉಚ್ಚಾರಣೆ ಇರಬೇಕು ಅವನಿಗೆ. ಶಬ್ದಗಳನ್ನು ಸ್ವಚ್ಛವಾಗಿ ಉಚ್ಚರಿಸುವವನಾಗಿರಬೇಕು. ಅವನು ಕೂಡ ದ್ವಿಜೋತ್ತಮನು. ಅಥವಾ ಭಕ್ತ್ಯಾ ದ್ವಿಜೋತ್ತಮ ಅಂತಿಟ್ಕೊಂಡ್ರೆ ಭಕ್ತ್ಯಾ ಅದ್ವಿಜೋತ್ತಮ. ಅದು ಅಂತಂದರೆ ರುದ್ರದೇವರು, ವಿ ಅಂತಂದರೆ ಗರುಡದೇವರು, ಜ ಅಂದರೆ ಶೇಷದೇವರು, ಅಂದರೆ ಜನಿಸುವವನು ನರ, ಶೇಷದೇವರು. ಇವರೇ ಮೊದಲಾಗಿರತಕ್ಕಂತಹ ಉತ್ತಮರಿಂದ ಮಾಡಲ್ಪಟ್ಟಂಥ ಸ್ತೋತ್ರ ಇದು ಅಂದುಬಿಟ್ರು. ದ್ವಿಜೋತ್ತಮ ಅಂತಂದ್ರೇನು? ಭಕ್ತ್ಯಾ ದ್ವಿಜೋತ್ತಮ ಅಂತಂದರೆ ಭಕ್ತಿಯಿಂದ ಗರುಡಶೇಷ ರುದ್ರರು ಹಾಡಿದ ಸ್ತೋತ್ರ ಅಂದರು. ಅಂದರೆ ಮುಖ್ಯಪ್ರಾಣದೇವರನ್ನು ಕುರಿತು ಇದೇನ್ರಿ ವ್ಯಾಸರಾಜರು ಬರೆದಿದ್ದ ಸ್ತೋತ್ರ, ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಅವರು 3 ಜನ ಹಾಡಿದ ಸ್ತೋತ್ರ ಅಂತಂದರೆ ಹೌದು. ವ್ಯಾಸರಾಜರು ತಾವು ಬರೆದಿದ್ದ ಸ್ತೋತ್ರ ಅಲ್ವೇ ಇದು, ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರ. ಆದರೆ ಭಕ್ತ್ಯಾ ದ್ವಿಜೋತ್ತಮ ಅನ್ನೋದರಿಂದ ಭಕ್ತಿಯಿಂದ ಗರುಡ ಶೇಷ ರುದ್ರರು ಹಾಡಿದ ಸ್ತೋತ್ರವಿದು ಅಂತ ಹೇಗೆ ಹೇಳಿದ್ರು ಅಂತ ಪ್ರಶ್ನೆ ಬರ್ತದೆ ವ್ಯಾಸರಾಜರ ಮೇಲೆ. ಹೌದು, ಇದನ್ನು ಅವರು 3 ಜನನೇ ಹಾಡಿದ್ದು ಅಂತ ಇದ್ದಾರೆ ವ್ಯಾಸರಾಜರು. ಯಾಕೆ ಅಂತಂದರೆ ನನ್ನೊಳಗೆ ನೆಲೆಸಿರುವ ಮನೋ ಅಭಿಮಾನಿ ದೇವತೆಗಳಾದ ಗರುಡಶೇಷ ರುದ್ರರು ನನ್ನನ್ನು ಪ್ರೇರೇಪಿಸಿ ಈ ಹಾಡನ್ನು ಹಾಡಿದ್ದಾರೆ, ಈ ಸ್ತೋತ್ರವನ್ನು ಹಾಡಿದ್ದಾರೆ, ನನ್ನ ಕೈಲಿ ಹಾಡಿಸಿದ್ದಾರೆ ಅಂತ ನಾನು ಮಾಡುವವನಲ್ಲ, ನಾಹಂಕರ್ತ, ನನ್ನೊಳಗೆ ನಿಂತಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಈ ಕಾರ್ಯವನ್ನು ಮಾಡಿಸಿದ್ದಾರೆ ಎಂಬತಕ್ಕಂಥ ಅನುಸಂಧಾನವನ್ನು ವ್ಯಾಸರಾಜರು ಹೇಳ್ತಾ ಇದ್ದಾರೆ. ಎಷ್ಟು ಸೌಂದರ್ಯ ನೋಡ್ರಿ. ಎಲ್ಲೂ ಅಹಂಕಾರ ಪ್ರದರ್ಶನವೇ ಇಲ್ಲ. ನೀವು ಯತಿಗಳನ್ನು ಮಾತಾಡಿಸಿ ನೋಡ್ರಿ, ಗೊತ್ತಾಗ್ತದೆ. ಸ್ವಾಮಿಗಳ ಹತ್ರ ಮಾತಾಡಿದವರು ಹೇಗಂತಾರೆ? ನಾವು ಬರ್ತೇವೆ, ನಾವು ತಗೊಳ್ತೇವೆ, ನಾವು ಅಂತ ಬಹುವಚನ ಉಪಯೋಗಿಸ್ತಾರೆ ಅವರು. ನಾನು ಅನ್ನಲ್ಲ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ರಿ. ಯಾವುದೇ ಸ್ವಾಮಿಗಳು ನಾವು ಅಂತ ಮಾತಾಡ್ತಾರೆ, ನಾವೇ ಗೃಹಸ್ಥಾಶ್ರಮಿಗಳು ನಾನು ಅಂತ ಹೊಡ್ಕೊಳ್ಳೋದು. ನಾವೆಲ್ಲರೂ ಹಾಗೆ ಥರ ಮಾತಾಡೋದು. ಹೇಳ್ಕೊಳ್ರಿ ನೋಡೋಣ. ನಾವು ಅಂತ ಹೇಳಬೇಕು. ವಾಸ್ತವಿಕವಾಗಿ ನಾವು ಮಾತಾಡಬೇಕಾದ್ರೆ ನಾನು ಅಂತ ಮಾತಾಡಬಾರ್ದು, ನಾವು ಅಂತ ಮಾತಾಡಬೇಕು. ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಹೀಗಿದ್ದೆ, ಹೀಗೆ ನಾನು ಮಾತಾಡ್ತೇವೆ. ಹೇಗೆ ನೀನು ಆಗ್ತೀಯಾ? ನಾವು ಆಗಬೇಕು. ಯತಿಗಳೆಲ್ಲರೂ ಕೂಡ ನಾವು ಅಂತ ಯಾಕೆ ಉಪಯೋಗಿಸ್ತಾರೆ ಗೊತ್ತಾ? ಅವರು ತಾನು ಮತ್ತು ತನ್ನ ಸಹಕಾರ, ತನ್ನ ಜೊತೆಯಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳನ್ನು ಸೇರಿಸಿಕೊಂಡು ಮಾತಾಡ್ತಾರೆ ಅವರು. ಅವರಿಗೆ ಅಹಂಕಾರ ಇರಲ್ಲ. ಹಾಗಾಗಿ ಯತಿಗಳೆಲ್ಲರೂ ಕೂಡ ನಾವು ಶಬ್ದ ಯಾಕೆ ಉಪಯೋಗಿಸ್ತಾರೆ? ಬಹುವಚನ ಯಾಕೆ ಉಪಯೋಗಿಸ್ತಾರೆ? ನಾನು ಏಕವಚನ, ನಾವು ಬಹುವಚನ. ಯಾಕೆ ಯತಿಗಳು ನಾವು ಎಂಬುದಕ್ಕಂತ ಬಹುವಚನ ಉಪಯೋಗಿಸ್ತಾರೆ ಅಂತಂದರೆ ಅವ್ರನ್ನ ಸಿಂಗಲ್ ಅಂದ್ಕೊಂಡೇ ಇಲ್ಲ. ಅವರು ಅವರನ್ನು ಅಲೋನ್ ಸಿಂಗಲ್ ಅಂತ ಅಂದ್ಕೊಂಡಿಲ್ಲ. ಅವರು ನಾನು ತತ್ವಾಭಿಮಾನಿ ದೇವತೆಗಳ ಜೊತೆಯಲ್ಲಿ ವಾಸ ಮಾಡ್ತಾ ಇರುವವನು ಅಂತ ತಿಳ್ಕೊಂಡಿರ್ತಾರೆ ಅವರು. ಹಾಗಾಗಿ ನಾವು ಬರ್ತೀವಿ ನಿಮ್ಮ ಮನೆಗೆ, ನಾವು ಆಶೀರ್ವಾದ ಮಾಡ್ತೀವಿ, ನಾವು ಅಂತಾರೆ. ನಾವು ಹಾಗೆ ಬದುಕಬೇಕು. ವಾಸ್ತವಿಕವಾಗಿ ನಮ್ಮ ಮಾತುಗಳು ಹಾಗೆ ಇರಬೇಕು. ನನಗೇನೂ ಅಧಿಕಾರ ಇಲ್ಲ, ಯೋಗ್ಯತಾ ಇಲ್ಲ, ಸ್ವತಂತ್ರ ಇಲ್ಲ. ನನ್ನೊಳಗಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳು, ಮುಖ್ಯಪ್ರಾಣದೇವರು, ಭಗವಂತ, ಅವನು ನಮ್ಮನ್ನು ನಡೆಸುವವನು. ಹಾಗಾಗಿ ನಾವು ಅಂತಂದರೆ 14 ಜನ ಜೊತೆಲಿದ್ದೇವೆ ಅಂತ ಅರ್ಥ. 11 ಜನ ಇಂದ್ರಿಯಾಭಿಮಾನಿ ದೇವತೆಗಳು, ಒಂದು ಮುಖ್ಯಪ್ರಾಣ 12, ಭಗವಂತ 13, ಜೀವ ನಾನು 14. ನಾವು 14 ಜನ ಜೊತೆಲಿರೋದು ಈ ಶರೀರದಲ್ಲಿ. ಅದೆಂಗೆ ನಾನು ಅಂತ ಮಾತಾಡ್ತಿರ್ರಿ? ಇದೇ ಅಹಂಕಾರ ಅನ್ನೋದು. ಅದಕ್ಕೆ ನಮಗೆ ಫಲ ಬರೋಲ್ಲ ಯಾವುದನ್ನು. ನಾವು ಶಬ್ದಕ್ಕೂ ನಾನು ಶಬ್ದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಾವು 14 ಜನ ಇದ್ದೇವೆ, ಒಂದು ಶರೀರದಲ್ಲಿ 14 ಜನ ಇದ್ದೇವೆ ಈಗ ನಾವು. ಅದರ ಮಾತಾಡೋದು ಮಾತ್ರ ನಾನು ಅಂತ. ಎಷ್ಟು ಅಹಂಕಾರ ಇದೆ ನೋಡಿ ನಮಗೆ. ಅದನ್ನೇ ಹೇಳ್ತಾ ಇದ್ದಾರೆ. ದ್ವಿಜೋತ್ತಮ ಅನ್ನೋ ಶಬ್ದದಿಂದ ನಾನು ವ್ಯಾಸರಾಜ ಬರೆದದ್ದು ಅಲ್ಲ, ನನ್ನೊಳಗೆ ನಿಂತಹ ಗರುಡಶೇಷ ರುದ್ರರು ಅವರು ನನ್ನಿಂದ ಹಾಡಿಸಿದ ಸ್ತೋತ್ರ, ಹನುಮಂತ ದೇವರ ಸ್ತೋತ್ರವನ್ನು ಅವರು ಮಾಡಿದರು, ನನ್ನ ಬಾಯಿಂದ ಅದು ಬಂದದ್ದು ಅಷ್ಟೇ ಎಂಬುದಾಗಿ ಅಸ್ವಾತಂತ್ರ್ಯವನ್ನು ತೋರಿಸಿಕೊಳ್ತಾ ವ್ಯಾಸರಾಜ ಗುರುಸಾರ್ವಭೌಮರು ಈ ಸ್ತೋತ್ರವನ್ನು
ಭಗವಾನ್ ಮುಖ್ಯ ಪ್ರಾಣದೇವರಿಗೆ ಕೊಡ್ತಾ ಇದ್ದಾರೆ. ವಾಂಛಿತಂ ಲಭತೆ ಭೀಷ್ಟಂ ಷಣ್ಮಾಸಾಭ್ಯಂತರೇ ಕಲು ಅಂತ ವಿಶೇಷಣವನ್ನು ತೋರಿಸ್ತಿದ್ದಾರೆ. ಏನು ವಾಂಛಿತಂ ಲಭತೆ ಭೀಷ್ಟಂ ಅಂತಂದರೆ ತಾತ್ಪರ್ಯ ಏನು, ಷಣ್ಮಾಸ ಅನ್ನೋದಕ್ಕೆ ತಾತ್ಪರ್ಯ ಏನು ಎಂಬುದನ್ನು ನಾಳಿಂದ ನೋಡ್ತಾ ಮಂಗಳ ಶ್ರೀಕೃಷ್ಣ ಅರ್ಪಣ.